ನೋಡಿ, ಇದು ವಿಧಾನಸೌಧದಲ್ಲಿ ನಾಯಿಗಳಿಗೆ ಅಂದ್ಬಿಟ್ಟು ಯಾರೋ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದಕ್ಕೆ ಚೀಫ್ ಸೆಕ್ರೆಟರಿ ಅವರು ಮತ್ತು ಸ್ಪೀಕರು ಟಿ ಖಾದರ್ ಅವರು ಮತ್ತು MLCದು ಇದು ಬಸವರಾಜ ಹೊರಟ್ಟಿ ಅವರು ಎಲ್ಲ ಮೀಟಿಂಗ್ ಮಾಡಿಕೊಂಡು ಏನು ನಾಯಿಗಳನ್ನ ಹೊರಗೆ ಹಾಕಲ್ಲ, ಬಟ್ ಅಲ್ಲೇ ಹೊರಗಡೆ ಶೆಲ್ಟರ್ ಥರ ಮಾಡ್ತೀವಿ ಅಂತೇಳಿ. ನೋಡಿ, ಸುಪ್ರೀಂ ಕೋರ್ಟು 10/7/2017ರಲ್ಲಿ ಓಕೆ ಕ್ಲೀನಾಗಿ ಹೇಳಿದೆ. ಅದರಲ್ಲಿ ಬಂದು ಕೇರಳದವ್ರು ಬಂದು ಏನು ಮಾಡಿದ್ರು, ಡಾಕ್ ಶೆಲ್ಟರ್ ಮಾಡ್ತೀವಿ ಅಂತೇಳಿ ಎಲ್ಲ ಕಡೆ ಇದು ಮಾಡಿದ್ರು ಸುಪ್ರೀಂ ಕೋರ್ಟ್ಗೆ. ಅವಾಗ 2017ರಲ್ಲಿ ಓಕೆ ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಪಿಂಕಿ ಆನಂದ್ ಅವರು ಓಕೆ ವಾದ ಮಾಡಿದ್ರು. ಏನಂದರೆ ಇದು ಮಾಡೋಕ್ಕಾಗಲ್ಲ, ಕಾನೂನು ಅಡಿಯಲ್ಲಿ ಬೀದಿ ನಾಯಿಗಳು ಶೆಲ್ಟರ್ ಎಲ್ಲ ಮಾಡೋಂಗಿಲ್ಲ, ಝೂ ಮಾಡೋಂಗಿಲ್ಲ, ಅದು ಪಾರ್ಟಿಗೆ ಅದು ಫ್ರೀಯಾಗಿ ಓಡಾಡುತ್ತೆ ಅಂದ್ಬಿಟ್ಟು. ಇವಾಗ ಇವರು ಚೀಫ್ ಸೆಕ್ರೆಟರಿ ಅವರು ಅದು ಹೆಂಗೆ ಪರ್ಮಿಷನ್ ಕೊಡ್ತಾರೆ ಇದು ಡಾಕ್ ಶೆಲ್ಟರ್ ಮಾಡೋದಂತೇಳಿ? ಇದೇ ಸುಪ್ರೀಂ ಕೋರ್ಟು 2015ರಲ್ಲಿ ಎಲ್ಲ ಚೀಫ್ ಸೆಕ್ರೆಟರಿಸ್ಗೂ ಹೇಳಿದೆ, ನೀವು ಕಾನೂನು ಪ್ರಕಾರ ಮಾಡಬೇಕು, ಕೋರ್ಟ್ ಆರ್ಡರ್ ಏನಿದೆ ಅದು ಇದು ಮಾಡಬೇಕು ಅಂದ್ಬಿಟ್ಟು. ಇವಾಗ ಇವರೇ ಕಂಟೆಂಪ್ಟ್ ಆಗ್ತಾ ಇದ್ದಾರಲ್ಲ. ಸೊ ಇದು ತುಂಬ ಇದಾಗುತ್ತೆ. ಇದು ನಥಿಂಗ್ ಬಟ್ ನಮ್ಮ ಕರ್ನಾಟಕ ಚೀಫ್ ಸೆಕ್ರೆಟರಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತಾರೆ. ಮತ್ತು ಇದು ಈ ಥರ ಎನ್ಕ್ಲೋಜರ್ಸ್ ಆಗಲಿ, ಝೂ ಆಗಲಿ ಅದೆಲ್ಲ ಮಾಡಲಿಕ್ಕೆ ಬರಲ್ಲ. ಇವರು ಆದ್ರೂ ಇವರು ಮಾಡ್ತಾ ಇದ್ದಾರೆ. ಇವರು ಇದನ್ನು ಇಮಿಡಿಯೇಟಾಗಿ ಸ್ಟಾಪ್ ಮಾಡಿಬಿಟ್ಟು ಬೀದಾಡಿ ಪ್ರಾಣಿಗಳು ಎಲ್ಲೂ ಬೇಕಾದ್ರೂ ತಿರುಗಾಡುತ್ತೆ. ಒನ್ಲಿ ಥಿಂಗ್ ಏನಂದರೆ ಅದಕ್ಕೆ ಆಪ್ರೇಷನ್ ಮಾಡಿ ಅಲ್ಲೇ ಬಿಡಬೇಕು. ಅದು ಬಿಟ್ಟಂದ್ರೆ ಅದು ಪಾಠ ಅದು ಎಲ್ಲಿ ಬೇಕಾದ್ರೂ ತಿರುಗಾಡುತ್ತೆ. ಅದಕ್ಕೆ ಈಚೆ ಜಾಗದಲ್ಲಿ ಇರಬೇಕು, ಬೇರೆ ಕಡೆ ನಾವು ಗೇಟ್ ಹಾಕ್ಬಿಡ್ತೀವಿ, ಹಾಕ್ಬಿಟ್ಟು ಮಾಡೋಂಗಿಲ್ಲ. ಓಕೆ, ಇವರು ದಯವಿಟ್ಟು ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಏನಿದೆ ಅದೇ ಮಾಡಬೇಕು, ಇಲ್ಲಾಂದರೆ ನಮ್ಮ ಕರ್ನಾಟಕ ಬಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ಎಲ್ಲ ಇದಾಗ್ತದೆ. ಸರ್ ನೋಡಿ, ಪ್ರಾಣಿ ಪ್ರಿಯ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಕೋರ್ಟ್ ಆದೇಶ ಏನಿದೆ ಅದೇ ಇದು ಮಾಡಬೇಕು. ಇದೇ ಥರನೇ IIT ಮದ್ರಾಸು ಮೆಡ್ರಾಸಲ್ಲಿ ಬಂದು ಇದೇ ಥರ ಎನ್ಕ್ಲೋಜರ್ ಮಾಡಿತ್ತು. ಅವಾಗೂ 2022ರಲ್ಲಿ ಕಂಟೆಂಟ್ ಪಿಟಿಷನ್ ಮೂವ್ ಆಯಿತು. ಅವಾಗ ಇಮಿಡಿಯೇಟ್ ಎಲ್ಲ ರಿಲೀಸ್ ಮಾಡಿದ್ರು. ಓಕೆ, ಇವರು ಅಧಿಕಾರಿಗಳಿಗೆ ಅಷ್ಟೊಂದು ಕೋರ್ಟ್ ಆದೇಶನೂ ಗೊತ್ತಿಲ್ಲ ಇದು ಮಾಡ್ತಾ ಇದೆ ಅಂದರೆ ಅದಕ್ಕೆ ಅಡಿಷನಲ್ ಸಾಲಿಸಿಟರ್ ಜನರಲ್ ಹೇಳೋರೆ ಪ್ರಾಣಿಗಳಿಗೆ ಇದು ಮಾಡೋಂಗಿಲ್ಲ ಅಂದ್ಬಿಟ್ಟು, ಶೆಲ್ಟರ್ ಮಾಡೋಂಗಿಲ್ಲ ಅಂದ್ಬಿಟ್ಟು. ಇವರು ಅದಂಗೆ ಪುನಃ ಶೆಲ್ಟರ್ ಮಾಡ್ತಾ ಇದ್ದಾರೆ. ಯೂನಿಯನ್ ಆಫ್ ಇಂಡಿಯಾ ಪಾರ್ಟಿ ನಾವು ಅದು ಶೆಲ್ಟರೆಲ್ಲ ಎಲ್ಲ ಇದು ಮಾಡಬೇಡಿ. ಮತ್ತು ಮೊದಲು ಹೆಂಗಿತ್ತು ವಿಧಾನಸಭೆ ವಿಕಾಸಗಳು ನಾಯಿಗಳು ಹೆಂಗಿದೆ ಹಂಗೆ ಓಡಾಡ್ತಾ ಇರುತ್ತೆ. ಪ್ರಾಣಿಗಳಿಗೆ ಓಡಾಡುವ ಹಕ್ಕಿದೆ. ಯಾರು ಅದನ್ನ ಶೆಲ್ಟರ್ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಮಾಡಿದ್ರೆ ಅವ್ರ ಮೇಲೆ ಕಂಟೆಂಪ್ಟ್ ಪಿಟಿಷನ್ ಆಗುತ್ತೆ. ಹೌದು, ನಾವು ವಿರೋಧ ಇದು ಮಾಡ್ತಾ ಇದ್ದೀವಿ. ಅದು ಇದು ಮಾಡೋಂಗಿಲ್ಲ. ಇದೇ ಥರ IIT ಮದ್ರಾಸಲ್ಲೂ ಮಾಡಿದರು, ಅದು ಕಂಟೆಂಪ್ಟ್ ಆಯಿತು. ಕಂಟೆಂಟ್ ಅಂದರೆ ಇಮೇಟ್ ರಿಲೀಸ್ ಮಾಡಿದ್ರು. ಇವರು ಅಷ್ಟು ಗೊತ್ತಿಲ್ಲ ಏನಕ್ಕೆ ಇದು ಮಾಡ್ತಾ ಇದ್ದಾರೆ. ABC ರೂಲ್ಸ್ ಗೆಜೆಟಲ್ಲಿ ಅದು ಮಾಡಿರಿ. BBMP ಹತ್ರ ಏನು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದಾರಾ? ಏನು ಮಾಡ್ತಾ ಇಲ್ಲ. ಅಲ್ಲಿ ಒಂದು ಶೆಲ್ಟರ್ ಥರ ಮಾಡಿಬಿಟ್ಟು ಅದನ್ನ ಅದೇ ಒಂದು ಕಾಂಪೌಂಡ್ ಥರ ಮಾಡಿಬಿಡ್ತಾರೆ, ಅದರೊಳಗಡೆ ಇರುತ್ತಂತೆ. ಆ ಥರ ಮಾಡಲಿಕ್ಕೆ ಬರೋಲ್ಲ, ಎನ್ಕ್ಲೋಜರ್ ಮಾಡಲಿಕ್ಕೆ ಬರೋಲ್ಲ. ನಾಯಿಗಳಿಗೆ ಅಲ್ಲೆಲ್ಲಿ ನಾಯಿ ಅಂತಲ್ಲ, ಎಲ್ಲ ಬೀದಾಡಿ ಪ್ರಾಣಿಗಳಿಗೂ ಅದಕ್ಕೆ ಒಂದು ಸ್ವತಂತ್ರ ಇದೆ. ಇವರು ಓಕೆ ಅವರೇ ಇದು ಕಾನೂನು ಮಾಡಲಿಕ್ಕಿಲ್ಲ. ಕಾನೂನಲ್ಲಿ ಏನಿದೆ ಅದು ಮಾಡಬೇಕಷ್ಟೇ, ಕೋರ್ಟ್ ವಿರೋಧವಾಗಿ ಹೋಗಬಾರ್ದು. ಚೀಫ್ ಸೆಕ್ರೆಟರಿ ಅವರು ದಯವಿಟ್ಟು ನೋಡಿ. ಹೌದು, ನಾನು ಟ್ವೀಟ್ ಮಾಡಿದ್ದೇನೆ ಚೀಫ್ ಸೆಕ್ರೆಟರಿಗೆ ಇದು ಕೊಡ್ತೀವಿ, ದಯವಿಟ್ಟು ನೋಡಿ, ನೀವು ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿ ನಮ್ಮ ಕರ್ನಾಟಕದ್ದು ಮರ್ಯಾದೆ 3 ಕಾಸು ಕರೆದು ಹಾಕೋದು ಬೇಡ ಅಷ್ಟೇ ನಾವು ಹೇಳೋದು. ಏನು ನೀವು ಇಷ್ಟ ಬಂದಾಗೆ ಹೌದು, ನಾವು ಚೀಫ್ ಸೆಕ್ರೆಟರಿಗೆ ಒಂದು ಇದು ಕೊಡ್ತೀವಿ. ಮತ್ತು ಇದು ಅಡಿಷನಲ್ ಸೆಕ್ರೆಟರಿ UDD ಗದಗಿನ ಸ್ಟೇಟ್ ABC ಮಾನಿಟರಿಂಗ್ ಕಮಿಟಿಗೆ ಅವರೇ ಚೇರ್ಮನ್ ಏನು ಮಾಡ್ತಾ ಇದ್ದಾರೆ. ಕರ್ನಾಟಕ ಪ್ರಾಣಿ ಕಲ್ಯಾಣ ಮಂಡಳಿ ಓಕೆ ಎಕ್ಸಿಕ್ಯೂಟಿವ್ ಬಾಡಿ ಚೇರ್ಮನ್ನು ಅಜಯ್ ನಾಗಭೂಷಣ್ ಅವರು ಏನು ಮಾಡ್ತಿದ್ದಾರೆ. ಅದು ಸ್ಟೇಟ್ ABC ಮಾನಿಟರಿಂಗ್ ಕಮಿಟಿ ಮತ್ತು ಸುಪ್ರೀಂ ಕೋರ್ಟ್ ಪ್ರಕಾರ ಆಗಿದ್ದು. ಮತ್ತು ಇದು ಕರ್ನಾಟಕ ಅನಿಮಲ್ ವೆಲ್ಫೇರ್ ಬಂದು ಅದು ಸಹ ಸುಪ್ರೀಂ ಕೋರ್ಟ್ ಗೀತಾ ಶೇಷವಾಣಿ ಮತ್ತು ಯೂನಿಯನ್ ಆಫ್ ಇಂಡಿಯಾ ಇದರಲ್ಲಿ ಇದಾಗಿದ್ದು. ಎಲ್ಲ ಇದು ಇವ್ರು ಏನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಏನು ಬೇಕಾದ್ರೆ ಮಾಡ್ಬೋದು. ಎಲ್ಲದಕ್ಕೂ ಇದಿದೆ, ಕಾನೂನು ಏನಿದೆ ಅದೇ ಮಾಡಿ. ದಯವಿಟ್ಟು ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕಬೇಡಿ. ಓಕೆ, ಅದನ್ನ ನಾಯಿಗಳಿಗೆ ಎಲ್ಲರಿದೆ ಅದು ಊಟ ಹಾಕಿ, ಅದು ಬಿಟ್ಟು ಅದಕ್ಕೆ ಅದರ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಾನು ಅರುಣ್ ಪ್ರಸಾದ್ ಅಂತ.